झटपट ಅಂತ ಮುಂಜಾನೆ ನಾಷ್ಟಕ್ಕೆ ಏನು ಮಾಡಬೇಕಂತ ಸುಧಾರಿಸಲಿಲ್ಲ ಅಂದ್ರೆ ನೋಡ್ರಿ, ಒಂದು ಬರೀ 10 ಅಂದ್ರೆ 10 ನಿಮಿಷನಾಗ ಈ ರವಾದು ಅಪ್ಪ ಮಾಡಿ ನೋಡ್ರಿ ಎಷ್ಟು ಮೆತ್ತಗಾಗ್ತಾವ ಮತ್ತು ಎಷ್ಟು ಟೇಸ್ಟಿ ಆಗ್ತಾವಂತ ನಿಮ್ಗೆ ಮಾಡಿದ್ಮೇಲೆ ಗೊತ್ತಾಗ್ತದ್ರಿ. ಬಿಲ್ಕುಲ್ ಕಮ್ಮಿ ಇಂಗ್ರೀಡಿಯೆಂಟ್ಸ್ನಾಗ ಮಸ್ತ್ ಟೇಸ್ಟಿ ಈ ರವಾ ಅಪ್ಪಮ್ಮ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಂತ ಬರ್ರಿ. ಈಗ ಒಂದು ಮಿಕ್ಸಿ ಜಾರ್ನಾಗ ಏನು ಮಾಡ್ತೀನಿ ರೀ, 2 ಬಟ್ಟಲು ನಾ ಇಲ್ಲಿ ಮೀಡಿಯಮ್ ರವೆ ತೊಗೊಂಡೇನಿ ರೀ. ಬೇಕಾದ್ರೆ ಚಿರೋಟಿ ರವೆನೂ ತೊಗೊರಿ ನಡೀತದ. 1 ಬಟ್ಟಲು ಮೀಡಿಯಮ್ ಅವಲಕ್ಕಿ ಹಾಕಿನ್ರಿ ಅದ್ರಾಗೆ. ಹಾಗೆ 1 ಬಟ್ಟಲು ಮೊಸರು ಸೇರಿಸ್ಲತ್ತೀನಿ ರೀ. ಜಾಸ್ತಿ ಹುಳಿ ಇರಬಾರ್ದು, ಸ್ವಲ್ಪ ಹುಳಿ ಇದ್ರೆ ನಡೀತದ. ಮತ್ತು ಅದೇ ಬಟ್ಟಲಿಂದ 1 ಬಟ್ಟಲು ನೀರು ಹಾಕಿನ್ರಿ. ಈಗ ಇದ್ರಾಗ ಸ್ವಲ್ಪ ಉಪ್ಪು ಹಾಕ್ತೀನಿ ರೀ. ಹಾಗೆ ಬಣ್ಣದ ಸಲುವಾಗಿ ಸಕ್ಕರೆನೂ ಸೇರಿಸ್ಬಿಡ್ತೀನಂತ. ಎಲ್ಲ ಒಂದು ಸಲ ಇವಕ್ಕೆ ಮಿಕ್ಸ್ ಮಾಡ್ಕೋತೀನಂತ. ಮಿಕ್ಸ್ ಮಾಡ್ಕೊಂಡ್ರೆ ನಾವು ಗ್ರೈಂಡ್ ಮಾಡೋ ಟೈಮ್ನಾಗ ಸಿಡಲ್ರಿ, ಹೀಗಾಗಿ ಇಲ್ಲೇ ಮಿಕ್ಸ್ ಮಾಡ್ಕೊಂಡ್ರೆ ಚಲೋ. ಮತ್ತು ಈಗ ಮ್ಯಾಲೆ ಲಿಡ್ ಕ್ಲೋಸ್ ಮಾಡಿ ಇದಕ್ಕೆ ಆದಷ್ಟು ನುಣ್ಣಗೆ ರುಬ್ಕೊಂಡು ಬರ್ತೀನಿ ರೀ. ನೋಡಿರಿ, ಪರ್ಫೆಕ್ಟಾಗಿ ಬ್ಲೆಂಡ್ ಆಗ್ಯದ. ಈಗೇನು ಮಾಡ್ತೀನಪ್ಪ ಅಂದ್ರೆ ಇನ್ನೊಂದು ಬುಟ್ಟಾಗ ಇದು ತೆಗೆದು ಬಿಡ್ತೀನಿ ಅಂದರೆ ಸ್ವಲ್ಪ ಘಟ್ಟ ಅನ್ನಿಸ್ಲತ್ತದ. ಹೀಗಾಗಿ ಅದೇ ಜಾರ್ನಾಗ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಚಲೋ ತೊಳೆದು ಆ ನೀರನ್ನು ಇದ್ರಾಗ ಬರಕ್ಕೆ ಬಿಡ್ತೀನಂತ್ರಿ. ಈಗ ಇದಕ್ಕೆ ಚಂದ ಒಂದು 2-3 ನಿಮಿಷ ಕೈ ಬಿಡಲ್ದಂಗೆ ನಾವು ಕಲಿಸ್ಬೇಕಾಗ್ತದ. ನೋಡಿರಿ, ಕನ್ಸಿಸ್ಟೆನ್ಸಿ ನಿಮ್ಗೆ ಕಾಣಿಸ್ಲತ್ತಿರ್ಬೇಕ್ರಿ. ಈಗ ಇದು ಮುಚ್ಚಿ ಏನು ಮಾಡ್ತೀನಿ ರೀ, ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ ರೀ, ಒಂದು 10 ನಿಮಿಷ. ಅಲ್ಲಿಂದ ತನಕ ಚಟ್ನಿ ಮಾಡ್ಕೊಳ್ಳೋಮಂತ ಒಂದು ಮಿಕ್ಸಿ ಜಾರ್ನಾಗ ಹಸಿ ಕೊಬ್ಬರಿ ಹಿಂಗೆ ಪೀಸ್ ಮಾಡಿ ಸೇರಿಸೀನಿ ರೀ. ಮತ್ತು ಹುಣಸೆ ಹಣ್ಣು ಹಾಕೀನಿ ರೀ. ಹಾಗೆ ಒಂದಿಷ್ಟು ಶೇಂಗಾ ಮತ್ತು ಪುಟಾಣಿ ಸೇರಿಸ್ಬಿಡ್ತೀನಂತ್ರಿ. ಬೇಕಾದ್ರೆ ಹುರಿದು ನೀವು ಸೇರಿಸ್ಕೋಬೋದು. ಈಗ ಜೀರಿಗೆ ಮತ್ತು ಜಾಸ್ತಿ ಕರಿಬೇವು ಸೇರಿಸ್ಲತ್ತೀನಿ ರೀ. ಹಾಗೆ ಸ್ವಲ್ಪ ಪುದೀನ ಮತ್ತು ಈಗ ಶುಂಠಿನೂ ಸೇರಿಸ್ಬಿಡ್ತೀನಂತ್ರಿ. ಇಲ್ಲಿ ಖಾರ ನೋಡಿಕೊಂಡು ಹಸಿಮೆಣಸಿನ್ಕಾಯಿ ಹಾಕಿರಿ ಮತ್ತು ಕೊತ್ತಂಬರಿನೂ ಹಾಕಿಬಿಡ್ಬೇಕ್ರಿ. ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ಲತ್ತೀನಿ. ಮತ್ತಿಲ್ಲಿ ಒಂದು ಅರ್ಧ ಬಟ್ಟಲು ನೀರು ಸೇರಿಸ್ಲತ್ತೀನಿ ರೀ. ಈಗ ಮ್ಯಾಲೆ ಮುಚ್ಚಿ ಏನು ಮಾಡ್ತೀನಪ್ಪ ಅಂದ್ರೆ ನುಣ್ಣಗೆ ರುಬ್ಕೊಂಡು ಬರ್ತೀನಂತ್ರಿ. ನೋಡಿರಿ, ಝಟ್ಪಟ್ ಅಂತ ನಮ್ಮ ಚಟ್ನಿನೂ ಇಲ್ಲಿ ರೆಡಿ ಆಗ್ಯದ್ರಿ. ಹಾಗೇನು ಉಣ್ಬೋದು. ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಮಂತ್ರಿ. ಅದಕ್ಕೇನು ಮಾಡ್ತೀನಿ ರೀ, ಇನ್ನೊಂದು ಬುಟ್ಟಾಗ ಎಲ್ಲ ಚಟ್ನಿ ತೆಗೆದಿಡ್ತೀನಂತ. ಒಂದಿಷ್ಟು ಎಣ್ಣೆ ಬಿಸಿ ಮಾಡಿ ಸಾಸಿ, ಜೀರಿಗೆ, ಹಿಂಗು ಮತ್ತು ಒಣಮೆಣಸಿನ್ಕಾಯಿ ಹಿಂಗೆ ಕರ್ದು ಏನು ಮಾಡ್ತೀನಿ ರೀ, ಇದ್ರ ಮ್ಯಾಲೆ ಹಾಕ್ಬಿಡ್ತೀನಂತ್ರಿ. ಟೇಸ್ಟ್ ಅಂತೂ ಡಬಲ್ ಆಗಿಬಿಡ್ತದೆ ಹಿಂಗೆ ಮಾಡೋದ್ರಲ್ಲಿಂದ. ಈಗ ಎಲ್ಲ ಕಲಸಿ ಇಟ್ಬಿಡ್ತೀನಂತ್ರಿ. ನಮ್ಮ ಚಟ್ನಿ ರೆಡಿ ಆಗಿಬಿಡ್ತದೆ ರೀ. ಮತ್ತಿಲ್ಲಿ ಇದು ನೆಂದದ್ರಿ. ಇಲ್ಲಿ ಒಂದು ಚಮಚ ಈನೋ ಫ್ರೂಟ್ ಸಾಲ್ಟ್ ಹಾಕಿ ಸ್ವಲ್ಪ ನೀರು ಹಾಕಿ 1 ನಿಮಿಷ ಇಲ್ಲಿ ನಾನು ಏನು ಮಾಡ್ತೀನಿ ರೀ, ಹಿಂಗೆ ಒಂದೇ ಡೈರೆಕ್ಷನಾಗ ಕಲಸಿ ಇಡ್ತೀನಂತ್ರಿ. ಈಗೇನು ರೀ, ನಮ್ಮದು ಅಪ್ಪಮ್ಮು ಮಾಡ್ಕೊಳ್ಳೋದೆ. ಈ ಕಡೆ ನಮ್ಮದು ಹಂಚಿನೂ ರೆಡಿ ಆಗ್ಯದ, ಬಿಸಿ ಆಗ್ಯದ. ಈಗ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಒರೆಸಿ ಏನು ಮಾಡ್ತೀನಿ ರೀ, 1 ಸೌಟು ಬ್ಯಾಟರು ಹಾಕ್ಬಿಡ್ತೀನಂತ್ರಿ. ಇದು ಹಾಕಿದ್ಮೇಲೆ ಇದಕ್ಕೇನು ನಾವು ಹರಡೋದು ಬೇಕಾಗಲ್ರಿ. ಅಪ್ಪಮ್ಮಂದ್ರೆ ಸ್ವಲ್ಪ ದಪ್ಪೆ ಇರ್ತಾವಲ್ಲ, ಹೀಗಾಗಿ ನಾವು ಇವಕ್ಕೆ ಹರಡೋದೇನು ಬೇಕಾಗಲ್ರಿ. ಮೀಡಿಯಮ್ ಉರಿನಾಗ ಬಿಟ್ಬಿಡಬೇಕು. ಹಿಂಗೆ ತೂತ್ಗಳು ಬರಬೇಕ್ರಿ. ಅವು ಎಷ್ಟು ತೂತ್ಗಳು ಬರ್ತಾವೋ ಅಷ್ಟು ಸಾಫ್ಟಾಗಿ ನಮ್ಮದು ಅಪ್ಪಮಿಲ್ಲಿ ರೆಡಿ ಆಗಿಬಿಡ್ತಾವೆ. ಮ್ಯಾಲಿನ ಲೇಯರು ಹಿಂಗೆ ಪೂರ್ತಿ ಡ್ರೈ ಆಗಬೇಕ್ರಿ. ಅಲ್ಲಿಂದ ತನಕ ನಾವು ಬಿಡಬೇಕು. ಇದೇನು 2 ಮಗ್ಗಲು ಬೇಯಿಸೋದು ಬೇಕಾಗಲ್ಲ. ನಿಮಗೆ ಈ ಸೈಡ್ನು ತೋರಿಸ್ತೀನಂತ ಹೆಂಗೆ ಬಣ್ಣ ಬಂದದಂತ. ಪರ್ಫೆಕ್ಟಾಗಿ ನಮ್ಮ ಅಪ್ಪಮಿಲ್ಲಿ ರೆಡಿ ಆಗ್ಯದ. ನಾನು ನಿಮಗೆ ಈ ಸೈಡ್ನ ತೋರಿಸ್ತೀನಿ ರೀ ಹೆಂಗೆ ಬಣ್ಣ ಬಂದದಂತ. ನೋಡಿರಿ, ಇಲ್ಲಿ ಇಷ್ಟು ಬಣ್ಣ ಬರತನ ಇಟ್ಟಿನಿ ರೀ. ಬೇಕಾದ್ರೆ ನೀವು ಜಲ್ದಿನೂ ತೆಗಿಬೋದು. ಹಂಗೆ ಬಣ್ಣ ಬಂತಂದ್ರೆ ಮಸ್ತ್ ಕ್ರಿಸ್ಪಿ ಆಗ್ತದೆ ರೀ. ಒಂದು ಸೈಡು ಸಾಫ್ಟಾಗಿ ನಮ್ಮದು ರವಾ ಅಪ್ಪಮ್ಮು ಇಲ್ಲಿ ರೆಡಿ ಆಗಿಬಿಡ್ತದೆ ರೀ. ಮತ್ತು ನಿಮ್ಮದು ಫೇವ್ರೇಟ್ ಪಲ್ಯ ಇಲ್ಲ ಫೇವ್ರೇಟ್ ಚಟ್ನಿ ಸರಿ ತಿಂದರೆ ಆಯ್ತು ರೀ. ಹಾಗಾದ್ರೆ ಈ ಝಟ್ಪಟ್ ಅಪ್ಪಮ್ಮು ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ. ಭಾಳ ಈಸಿ ಅದ ರೀ. 10-15 ನಿಮಿಷನಾಗ ರೆಡಿ ಆಗಿಬಿಡ್ತದೆ. ಮತ್ತು ಈಗ ನಾ ಮಾಡಿಟ್ಟಿದ್ದು ಚಟ್ನಿ ಸರಿ ಸರ್ವ್ ಮಾಡೀನಿ ಇಲ್ಲಿ. ಈ ಸಿಂಪಲ್ ಮತ್ತು ಈಸಿ ರೆಸಿಪಿ ನೀವು ಒಂದು ಸಲ ಟ್ರೈ ಮಾಡಿರಿ. ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಹಾಗಾದ್ರೆ ಮತ್ತೆ ಸಿಗ್ತೀನಂತ್ರಿ ಮುಂದಿನ ವೀಡಿಯೋದಾಗ. ಮತ್ತೊಂದು ಹೊಸ ರೆಸಿಪಿ ತಗೊಂಡು ಹಾಜರಾಗಿಬಿಡ್ತೀನಂತ್ರಿ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನಂದು ವಿಡಿಯೋಸ್ ನೋಡಿರಿ. ಮತ್ತೆ ಸಿಗ್ತೀನಿ ರೀ. ಥ್ಯಾಂಕ್ ಯು.